ಇವು ಮುಲ್ಲಪ್ಪಗಳು ಏನದಾವು, ನೀವು ಸರಿಯಾಗಿ ಧರ್ಮಶಾಸ್ತ್ರ ಅಭ್ಯಾಸ ಮಾಡಿ ಧರ್ಮದ ಪ್ರಕಾರ ನಡ್ರಿ. ಯಾಕಂದ್ರೆ ಲಾ ಇಲಾಹಿ ಇಲ್ಲಲ್ಲಾಹು, ಅವನಿಗಿಂತೂ ಶ್ರೇಷ್ಠ ಯಾರೂ ಇಲ್ಲ ಅಂದಾಗ ಇವು ಮಜಾರ್ ಯಾಕಪ್ಪ? ಈ ಜಗತ್ನಾಗ ಒಬ್ಬನ ಹೌದಿಲ್ಲ ಶ್ರೇಷ್ಠ, ಲಾ ಇಲಾಹಿ ಇಲ್ಲಲ್ಲಾಹು, ಅವನಿಗಿಂತಲೂ ಶ್ರೇಷ್ಠರಾದವ್ರು ಯಾರೂ ಇಲ್ಲ ಅಲ್ಲಾನಿಗಿಂತಲೂ, ಹೌದಿಲ್ಲ? ಹಂಗಿತ್ತಂದ್ರೆ ಮಜಾರ್ ಯಾಕೆ ಬಂದಪ್ಪ ಇವು? ದರ್ಗಾ ಯಾಕೆ ಬಂದಪ್ಪ ಇವು? ಮತ್ತೊಬ್ಬರ ಮುಂದೆ ತಲೆ ಬಗ್ಗಿಸ್ಬಾರ್ದು, ಹೌದಿಲ್ಲ? ಹಂಗಾದ್ರೆ ಇವನ್ನೆಲ್ಲ ನಾಳಿಂದ ಕೆಡೋರಿ ಇವನ್ ಮೊದಲು. ಅವಾಗ ನೀವು ಖರೆ ಮುಸಲ್ಮಾನರಾಗ್ತೀರಿ, ಅಲ್ಲಿ ತನ ಯಾರು ಮುಸಲ್ಮಾನರಾಗಕ್ಕೆ ಬರುದಿಲ್ಲ, ಹಂಗಾಗಕ್ಕೆ ಬರುದಿಲ್ಲ. ಶರೀಯತ್ ಪ್ರಕಾರ, ಕುರಾನದ ಪ್ರಕಾರ ಇದು ಆಗಕ್ಕೆ ಬರುದಿಲ್ಲ. ಸಂವಿಧಾನದ ಪ್ರಕಾರನೂ ಆಗಕ್ಕೆ ಬರಂಗಿಲ್ಲ. ಯಾಕಂತ ಕೇಳ್ರಿ, ಸಂವಿಧಾನ ಶಬ್ದದ ಅರ್ಥನ ಸಮವಿಧಾನ, ಎಲ್ಲರಿಗೂ ಒಂದೇ ರೀತಿಯ ನ್ಯಾಯ. ಆದ್ರೆ ಈ ವಕ್ಫ್ ಅನ್ನೋದು ಏನೈತಲ್ಲ, ಇದು ಎಲ್ಲರಿಗೂ ಒಂದೇ ರೀತಿ ನ್ಯಾಯ ಕೊಡುದಿಲ್ಲ. ಎಲ್ಲ ಮುಸಲ್ಮಾನರಿಗೆ ಒಂದೇ ರೀತಿ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಇನ್ನು ಉಳಿದವ್ರಿಗೆ ಹೆಂಗ್ ಕೊಡ್ತಾರೆ? Download ShareChat.